ಮೊಬೈಲ್ನಲ್ಲಿ ಯೂಟ್ಯೂಬ್ ವಿಡಿಯೋಗೆ ಥಂಬ್ನೈಲ್ ಮಾಡೋದು ಹೇಗೆ? ಪಿಕ್ಸೆಲ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಪಿಕ್ಸೆಲ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಈಗ ನ್ಯೂ ಟೆಕ್ಸ್ಟ್ ಅಂತ ಕಾಣಿಸ್ತಾ ಇದೆ, ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಆಯಿತು. ಇವಾಗ ಇಮೇಜ್ ಸೈಜ್ ತಗೋಬೇಕು. ಬಾಕ್ಸ್ ಥರ ಕಾಣಿಸ್ತಾ ಇದೆಯಲ್ಲ ಸೈಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಮೇಜ್ ಸೈಜ್ ಅಂತ ಬರುತ್ತೆ, ಅಲ್ಲಿ ಇಮೇಜ್ ಸೈಜ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಸ್ಟಮ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಥಂಬ್ನೈಲ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಕೊಡಿ. ಥಂಬ್ನೈಲ್ಗೆ ಬೇಕಾಗುವ ಹಾಗೆ ಥಂಬ್ನೈಲ್ಗೆ ಕಲರ್ನ ಚೂಸ್ ಮಾಡ್ಕೊಳ್ಳಿ. ಗ್ರೇಡಿಯಂಟ್ ಅಂತ ಇದೆ, ಕಲರ್ ಅಂತ ಇದೆ, ಎರಡರಲ್ಲಿ ಯಾವ್ದಾರು ಚೂಸ್ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಯಾವ ಥರ ನಿಮ್ಗೆ ಕಲರ್ ಬೇಕು, ಸ್ವಲ್ಪ ಅಟ್ರಾಕ್ಟಿವ್ ಆಗಿರೋ ಕಲರ್ನ ಚೂಸ್ ಮಾಡ್ಕೊಳ್ಳಿ. ಮತ್ತು ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇನ್ನು ಗ್ರೇಡಿಯಂಟ್ ಅಂತ ಸೆಲೆಕ್ಟ್ ಮಾಡಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ನಿಮಗೆ ಒಂದು ಕಡೆ ಡಾರ್ಕು ಒಂದು ಕಡೆ ಲೈಟ್ ಆಗಿ ಕಾಣಿಸೋ ಹಾಗೆ ಅದನ್ನ ಸೆಟ್ ಮಾಡ್ಕೊಳ್ಳಿ. ಒಂದು ಕಡೆ ಡಾರ್ಕ್ ಬರುತ್ತೆ, ಒಂದು ಕಡೆ ಲೈಟ್ ಕಾಣಿಸುತ್ತೆ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಓಕೆ ಅಂತ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಕಾಣಿಸ್ತಾ ಇದೆಯಲ್ಲ ಕಲರ್ ಗ್ರೇಡಿಯಂಟ್ ನಂತರ, ಅದು ರೈಟ್ ಕ್ಲಿಕ್ ಮಾಡಿದರೆ ಕಲರ್ ಫಿಕ್ಸ್ ಆಗಿರುತ್ತೆ. ಆಮೇಲೆ ಅಲ್ಲಿ ಪ್ಲಸ್ ಬಟನ್ ಕಾಣಿಸ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಶೇಪ್ಸ್ ಅಂತ ಇದೆಯಲ್ಲ ಶೇಪ್ಸ್ ತೊಗೊಳ್ಳಿ. ಟೈಟಲ್ ಎಲ್ಲ ಬರಲಿಕ್ಕೆ ಶೇಪ್ಸ್ ಬೇಕಾಗುತ್ತೆ, ತಗೊಳ್ಳಿ ಯಾವ ಥರ ಬೇಕು ಅಂತ. ಇಲ್ಲಿ ಮತ್ತು ಡಿಫ್ರೆಂಟ್ ಆಗಿರೋ ಶೇಪ್ಸ್ ಸಿಗ್ತದೆ. ಕ್ಲಿಕ್ ಮಾಡಿದ್ರೆ ಇದಕ್ಕೆ ಕಲರ್ ಚೇಂಜ್ ಮಾಡ್ಕೋಬೇಕು. ಕಲರ್ ಇಲ್ಲೇ ಇದೆ ನೋಡಿ, ಕ್ಲಿಕ್ ಮಾಡಿಕೊಂಡು ಎನೇಬಲ್ ಅಂತ ಕೊಡಿ. ಕಲರ್ ಬಂತು. ರೈಟ್ ಕ್ಲಿಕ್ ಮಾಡಿ ಕಲರ್ ಇರ್ತದೆ. ಮತ್ತು ಶೇಪ್ಸ್ ತಗೊಳ್ಳಿ, ಡಿಫ್ರೆಂಟಾಗಿರೋ ಟೈಪ್ಸ್ ತಗೊಳ್ಳಿ. ಡಿಫ್ರೆಂಟಾಗಿರೋ ಶೇಪ್ಸ್ ಬೇಕೆಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಬೇರೆ ಬೇರೆ ರೀತಿಯ ಶೇಪ್ಸ್ ಸಿಗ್ತದೆ. ಯಾವುದನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಣ್ಣದು ದೊಡ್ಡದು ಮಾಡ್ಕೋಬೋದು. ಮತ್ತು ರೈಟ್ ಕ್ಲಿಕ್. ಮತ್ತು ಯಾವ ರೀತಿ ಬೇಕಿದ್ರು ತಗೊಳ್ಳಿ, ಸೆಟ್ ಮಾಡ್ಕೊಳ್ಳಿ. ಯಾವ ರೀತಿ ಬೇಕು ಅಂತ ಸೆಟ್ ಮಾಡಿಕೊಂಡು ರೈಟ್ ಕ್ಲಿಕ್ ತಗೊಳ್ಳಿ. ಮತ್ತು ಅದಕ್ಕೆ ಕಲರ್ ಚೇಂಜ್ ಮಾಡಬೇಕು, ಎನೇಬಲ್ ಅಂತ ಕೊಡಿ. ಕಲರು ಗ್ರೇಡಿಯಂಟ್ ಯಾವ್ದು ಬೇಕು ಚೂಸ್ ಮಾಡಿಕೊಂಡು. ತುಂಬ ಆಪ್ಷನ್ಸ್ ಇದೆ. ಸ್ಟಾರ್ಟಿಂಗು ಸ್ವಲ್ಪ ಕನ್ಫ್ಯೂಸ್ ಅನಿಸಿದ್ರು, ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಮತ್ತು ಕಲರ್ ಚೇಂಜ್ ಮಾಡ್ತಿದ್ದೀನಿ. ರೈಟ್ ಕ್ಲಿಕ್ ಮಾಡಿದರೆ ಮತ್ತು ನಿಮಗೆ ಯಾವ ಥರ ಬೇಕು ಅಂತ, ಯಾವ್ದು ಇದು ಗ್ರೇಡಿಯಂಟ್ ಅಂತ ಇದೆ. ಮತ್ತು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕು ಅಂತ ಮಾಡ್ಕೋಬೋದು, ಯಾವ ಕಲರ್ ಬೇಕು ಅಂತ. ಟೆಕ್ಸ್ಟು ಬರಿಬೇಕಂದ್ರೆ ಪ್ಲಸ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಪೆನ್ಸಿಲ್ ಮಾರ್ಕ್ ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಟೆಕ್ಸ್ಟ್ ಅಂತ ಬರ್ತದೆ. ಅದನ್ನ ಡಿಲೀಟ್ ಮಾಡಿಕೊಂಡು ಹೌ ಟು ಕ್ರಿಯೇಟ್ ಥಂಬ್ನೈಲ್ ಅಂತ ಬರಿತಾ ಇದ್ದೀನಿ.
ಓಕೆ ಕೊಡಿ. ಓಕೆ ಕೊಟ್ಟರೆ ಇಲ್ಲಿ ಬರ್ತದೆ. ನೀವು ಎಲ್ಲಿ ಸೆಟ್ ಮಾಡ್ಕೋಬೇಕು ಅಲ್ಲಿ ಮಾಡ್ಕೊಳ್ಳಿ, ಯಾವ ರೀತಿ ಬೇಕೋ ಆ ರೀತಿ. ಇಲ್ಲಿ ನಾನು ಟೆಕ್ಸ್ಟ್ ತಗೊಂಡಿದ್ದೆ, ಸೆಟ್ ಮಾಡ್ಕೊಂಡಿದ್ದೆ. ಫ್ರಮ್ ಗ್ಯಾಲರಿ, ನಿಮ್ಗೆ ಯಾವ ರೀತಿಯ ಫೋಟೋ ಆ್ಯಡ್ ಮಾಡಬೇಕು, ಗ್ಯಾಲರಿಯಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದರೆ ಅದನ್ನ ಆ್ಯಡ್ ಮಾಡ್ಬೋದು. ನಿಮ್ಗೆ ಯಾವ ಸೈಜ್ ಬೇಕು ಅಂತ ಅದನ್ನ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ರೈಟ್ ಕ್ಲಿಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಹೋಗ್ತದೆ ಅದನ್ನ ಸೆಟ್ ಮಾಡ್ಕೊಳ್ಳಿ ಯಾವ ರೀತಿ ಬೇಕು ಅಂತ. ಇಲ್ಲಿ ಸ್ಟ್ರೋಕ್ ಅಂತ ಇದೆ, ಅದನ್ನು ಕೊಡ್ಬೋದು. ಶ್ಯಾಡೋ ಥರ ಕೊಡ್ಬೋದು. ಫಾಂಟ್ ಸೈಜ್ ಎಲ್ಲ ಚೇಂಜ್ ಮಾಡ್ಬೋದು. ತುಂಬ ಆಪ್ಷನ್ಸ್ ಇದೆ, ಹೋಗ್ತಾ ಹೋಗ್ತಾ ತಿಳ್ಕೊಳ್ಳಿ. ಅದ್ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ರೆ ಅಷ್ಟೇ ಕಾಣಿಸ್ತದೆ, ಕ್ಲಿಕ್ ಮಾಡ್ಕೊಂಡಿಲ್ಲ ಅಂದರೆ ಸರಿ ಕಾಣಿಸಲ್ಲ. ಕಾಪಿನೂ ಮಾಡ್ಕೋಬೋದು, ಮತ್ತು ಅಲ್ಲಿರೋ ಶೇಪ್ ಮತ್ತು ಕಾಪಿ ಬೇಕಂದ್ರೆ ಕಾಪಿ ಮಾಡ್ಕೋಬೋದು. ಇಲ್ಲಿ ಎ ಬಿ ಫಾಂಟ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಥರ ಫಾಂಟ್ ಸೈಜ್ ಬೇಕು ಅಂತ. ಇಲ್ಲಿ ಮೇಲೆ ಕಾಣಿಸ್ತದೆ ಯಾವ ಥರ ಬಂದಿದೆ ಅಂತ. ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕು ಅಂದರೆ ಈ ಥರ ಚೇಂಜ್ ಮಾಡ್ಬೋದು. ಹೀಗೆ ಬ್ಯಾಕ್ಗ್ರೌಂಡ್ ಬರ್ತದೆ. ಇದನ್ನ ಸೇವ್ ಮಾಡ್ಕೋಬೇಕು ಅಂದರೆ ಮತ್ತೆ ಅಲ್ಲಿ 3 ಡಾಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಇಮೇಜ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸೇವ್ ಟು ಗ್ಯಾಲರಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ.